ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಸಾಫ್ಟ್ ಸ್ಪಂಜಿ ಹಂಗೆ ಮತ್ತು 2 ದಿನ ಇಟ್ಟರು ಹಾಳಾಗೋದಿಲ್ಲ ನೋಡ್ರಿ. ಈ ಟ್ರಿಕ್ ಯೂಸ್ ಮಾಡಿ ನೀವು ಚಪಾತಿ ಮಾಡಿಬಿಟ್ರೆ ವಾವ್, ಈ ಚಪಾತಿ ನೀವು ಇನ್ನೊಮ್ಮೆ ಯಾಕಪ್ಪ ಚಪಾತಿ ಮಾಡೋದು ಅಂದ್ಕೊಳಂಗೆ ಇಲ್ಲ. ಚಪಾತಿ ಮಾಡೋದಂದ್ರೆ ಅಷ್ಟು ಇಷ್ಟಪಟ್ಟು ಮಾಡ್ತೀರಿ. ಈ ರೀತಿ ಟ್ರಿಕ್ ಯೂಸ್ ಮಾಡಿಬಿಟ್ರೆ ನೀವು. ಈಗ ಬಡ ಬಡ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ. ಫಸ್ಟಿಗೆ ನಾನು ಈ ಥರ ತಿಳುವಾದ ಪೇಪರ್ ಅವಲಕ್ಕಿ ತೊಗೊಂಡೇನೆ ನೋಡ್ರಿ. ಈ ಅವಲಕ್ಕಿನ ಹಾಕಿ ಚಪಾತಿ ಮಾಡಿಬಿಟ್ರೆ 2 ದಿನ ಆದರೂ ನೀವು ಇಟ್ಟು ತಿಂದ್ರೂ ಹಾಳಾಗೋದಿಲ್ಲ. ಮತ್ತು ಇನ್ನೂ ತಿನ್ಬೇಕು ಅನಿಸ್ತೈತಿ. ಈ ಚಪಾತಿ ಒಂದು ತಿನ್ನೋರು 2-3 ತಿಂತಾರೆ ನೋಡ್ರಿ. ಅಷ್ಟು ರುಚಿಯಾಗಿರ್ತಾವೆ ಮತ್ತು ಅಷ್ಟು ತಿನ್ನಕ್ಕೆ ಕುಂತ್ರೆ ಅಷ್ಟು ಸಾಫ್ಟ್ ಆಗಿರ್ತಾವೆ. ಈಗ ಅದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಅವಲಕ್ಕಿ ಹಾಕ್ಕೊಂಡು ಈ ರೀತಿ ಪೌಡ್ರ್ ಗತೆ ಮಾಡ್ಕೊಂಬಂದೆ ನೋಡ್ರಿ. ಈಗ ಇದನ್ನು ಸೈಡ್ ಇಟ್ಕೋತೀನಿ. ಒಂದು ಬುಟ್ಟಿ ತೊಗೋತೇನೆ ರೀ. ಹಿಟ್ಟನ್ನ ನಾದ್ಕೋಬೇಕಲ್ಲ, ಒಂದು ಬುಟ್ಟಿ ತೊಗೊಂಡು ಅದಕ್ಕೆ ಒಳಗೆ ಸಂಡ್ಗಿ ತೊಗೊಂಡು ಅದು ಅವಲಕ್ಕಿ ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ಅದನ್ನು ಹಾಕೋತೀನಿ ನೋಡ್ರಿ. ಈಗ ಇದನ್ನೆಲ್ಲ ಸಾಣಿಸ್ಕೊಂಡಿದ್ದಾತ್ರಿ. ಈ ರೀತಿ ಹುಟ್ಟು ಹಿಂಗಿರ್ತೈತಲ್ಲ, ಇದನ್ನು ತಕ್ಕೊಂಬಿಡೋಣ್ರಿ. ನೋಡಿರಿ, ಈ ರೀತಿ ಇರ್ತೈತಲ್ಲ, ಅದಕ್ಕಾಗಿ ನಾವು ಸಾಣಿಸ್ಕೊಳೋದು. ನಾನೀಗ 1.5 ಬೌಲ್ ಅಷ್ಟೇ ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ಇದು ಮನೆಯೊಳಗೆ ಗೋಧಿ ಹಾಕ್ಸಿದ್ರಿ. ಇದು ಅಂಗಡಿ ಒಳಗೆ ಪಾಕಿಟ್ ತರ್ತಾರಲ್ಲ ಅದಲ್ಲ. ಈಗ ಅದನ್ನು ಸಾಣಿಸ್ಕೊಂಡ್ಬಿಟ್ಟೆ ನೋಡ್ರಿ. ನಾನು ನೋಡ್ರಿ ಮನೆಯೊಳಗೆ ಗೋಧಿ ಹಾಕ್ಸಿದ್ರೆ ಈ ರೀತಿ ಹುಟ್ಟಂಗಿರ್ತೈತಿ. ಈಗ ಅದ ಗೋಧಿ ಹಿಟ್ಟು ಸಾಣಿಸಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಆಮೇಲೆ 1 ದೊಡ್ಡ ಸ್ಪೂನ್ಲೆ ಎಣ್ಣೆ ಹಾಕೋತೇನೆ ನೋಡ್ರಿ. ಎಣ್ಣೆ ಎಷ್ಟು ಹಾಕ್ತೇವಲ್ಲ ಅಷ್ಟು ಚಲೋ ಆಗ್ತಾವ್ರಿ ಚಪಾತಿ. ಮತ್ತು ಇನ್ನೊಂದು ನಾ ಹೇಳೋದು ಮರ್ತಿದ್ದೆ, ಅವಲಕ್ಕಿ ಹಾಕೋತಿರ್ತಾವಲ್ಲ ಮಿಕ್ಸಿ ಜಾರ್ ಒಳಗೆ, ಅದ್ರೊಳಗೆ ಒಂದು ಅರ್ಧ ಚಿಟಿಗೆಯಷ್ಟು ಸಕ್ಕರೆ ಹಾಕ್ಕೊಂಡಿದ್ದೆ ನೋಡ್ರಿ. ನಾನು ನೋಡ್ರಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಫಸ್ಟಿಗೆ ಕಲಿಸ್ಕೊಂಡೇನು ಹಿಟ್ಟೆಲ್ಲ ನಾನು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ ಹಿಟ್ಟು. ನಾವು ಒಮ್ಮಕ್ಲೆ ಹತ್ತಿಗೆ ಹಿಟ್ಟು ನಾದಕ್ಕೆ ಹೋದ್ರೆ ಅದೊಂಥರ ಜೇಕಾದಂಗೆ ಆಗ್ತಾವ್ರಿ ಚಪಾತಿ. ಹಾಗಾಗಿ ನಾವು ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಬರೀ ಕೈ ಆಡಿಸ್ಕೊಂಡಂಗೆ ಅಷ್ಟೇ ಮಾಡ್ಕೋಬೇಕ್ರಿ. ಆಮೇಲೆ ನಾವು ಸ್ವಲ್ಪ ಫ್ರೆಶ್ ಹಾಕಿ ನಾದ್ಕೋಬೇಕು. ಒಮ್ಮಕ್ಲೆ ನಾವು ಹತ್ತಿಗೆ ನಾದಕ್ಕೆ ಹೋಗ್ಬಿಟ್ರೆ ಏನಾಕೈತ್ರಿ, ಚಪಾತಿ ಜೇಕಾದಂಗೆ ಆಗ್ಬಿಡ್ತೇವೆ ನೋಡ್ರಿ. ಈ ರೀತಿ ಒಂದು ಸ್ವಲ್ಪ ಎಲ್ಲ ನಾದ್ಕೊಂಡಿಂದ ಈ ರೀತಿ ಕೈಲಿ 1-2 ಸತಿ ಇದನ್ನ ಈ ರೀತಿ ಮಿದ್ಕೋಬೇಕ್ರಿ. ನಾವು ಎಲ್ಲ ಪೂರ್ತಿ ಹಿಟ್ಟೆಲ್ಲ ಕೂಡ್ಕೊಳಂಗೆ ನೋಡ್ರಿ. ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಆಗೈತೆ ಹಿಟ್ಟು. ನಾವು ಹಿಟ್ಟನ್ನ ಅದ್ರೊಳಗೆ ಗೊತ್ತೈತ್ರಿ, ಒಮ್ಮಕ್ಲೆ ದಬ ನೀರು ಹಾಕಿ ಹಿಟ್ಟು ನಾದ್ಬಿಟ್ರೆ ಏನಾಕೈತ್ರಿ, ಜೇಕ್ ಆಗ್ತಾವೆ ಮತ್ತು ಚಪಾತಿನೂ ಚಲೋ ಆಗಲ್ಲ. ಒಮ್ಮಕ್ಲೆ ಹಳ್ಳಕ್ಕೆ ಆಗ್ಬಿಡ್ತೈತಿ, ಇಲ್ಲಾಂದ್ರೆ ಗಟ್ಟಿ ಆಗಿಬಿಡ್ತೈತಿ ಚಪಾತಿ ಹಿಟ್ಟು. ಮತ್ತು ಗಟ್ಟಿ ಆದ್ರೆ ಇನ್ನೊಮ್ಮೆ ನೀರು ನಾದಾಕೋದ್ರೆ ಚಲೋ ಆಗಲ್ಲ. ಮತ್ತು ಚಪಾತಿ ಹಿಟ್ಟು ಹಳ್ಳಕ್ಕಾದ್ರೆ ಹಿಟ್ಟು ಹಾಕಿ ನಾದ್ತಿರಲ್ಲ ಅದು ಚಲೋನ ಆಗೋದಿಲ್ಲ. ಹಾಗಾಗಿ ಫಸ್ಟಿಗೆ ನಾವು ನೀರು ಸ್ವಲ್ಪ ಹಾಕ್ಕೊಂಡು ನೋಡ್ರಿ. ಈಗ ನಾವು ಹಿಟ್ಟು ನೋಡಾಕ ನಮಗೆ ಬೇಸನ್ ಉಂಡೆ ಇರ್ತೈತಲ್ಲ, ಸೇಮ್ ಅದ್ರ ಗತಿನ ಕಾಣಿಸ್ಬೇಕು ನೋಡ್ರಿ. ಅದು ಶೈನಿಂಗ್ ಆಗಿರ್ಬೇಕು ನೋಡ್ರಿ. ಈ ರೀತಿ ಬಳ್ಳಿಟ್ರೆ ನಾವು ಮೂಡಬೇಕು ಚಪಾತಿ, ಅಷ್ಟು ಸಾಫ್ಟಾಗಿರ್ಬೇಕು ಹಿಟ್ಟು. ಇದನ್ನ ಇನ್ನೊಂದು 2 ನಿಮಿಷ ಇದನ್ನ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿದ್ಕೊಂಡ್ಬಿಡ್ತೇನೆ ನೋಡ್ರಿ ಚಪಾತಿ ಹಿಟ್ಟು. ನೋಡ್ರಿ ಎಷ್ಟು ಸಾಫ್ಟಾಗಿ ಎಷ್ಟು ಚಂದ ಕಾಣತೈತಿ ಹಿಟ್ಟು. ಈಗ ಇದ್ರೊಳಗೆ ನಾನು ಒಂದು ದೊಡ್ಡದು ಅರ್ಧ ಭಾಗದಷ್ಟಿಂತ ಒಂದು ಸ್ವಲ್ಪ ಕಡಿಮೆಯಷ್ಟು ನಾನು ಒಂದು ಗೋಧಿ ಹಿಟ್ಟು ತೊಗೋತೀನಿ ನೋಡ್ರಿ. ಈಗ ನಾದಿಟ್ಟೇವಲ್ಲ ಇದನ್ನು ತೊಗೊಂಡು ಈಗ ಒಂದು ದೊಡ್ಡ ಉಳ್ಳಿ ಮಾಡ್ಕೊಂಡೇನು ಅದರಲ್ಲೇ. ಇದೇ ಟ್ರಿಕ್ ನೋಡ್ರಿ. ನಮಗೆ ಬೆಳಗ್ಗೆ ಟೈಮ್ ಒಳಗೆ ಜಲ್ದಿ ಚಪಾತಿ ಮಾಡ್ಬೇಕು. ಒಂದು 10-15 ಚಪಾತಿ ಮಾಡ್ಬೇಕಂದ್ರೆ ಒಂದು 10 ನಿಮಿಷದಾಗ ಅಷ್ಟು ಚಪಾತಿ ಮಾಡ್ಬೇಕಂದ್ರೆ ಈ ಟ್ರಿಕ್ ಯೂಸ್ ಮಾಡಿರಿ ನೀವು. ನಿಮ್ಗೆ ಅವಸರದಾಗ ಅಂದ್ರೆ ಬಡ ಆಕೈತಿ. ಈಗ ದೊಡ್ಡ ಉಳ್ಳಿ ತೊಗೊಂಡೇನಿಲ್ಲ, ಅದಕ್ಕೆ ನಾನು ಹಚ್ಚಾಕ ಗೋಧಿ ಹಿಟ್ಟು ತೊಗೊಂಡೇನಿ ನೋಡ್ರಿ, ಒಣ ಗೋಧಿ ಹಿಟ್ಟು. ಈಗ ಅದಕ್ಕೆ ಅದ್ರ ಚಪಾತಿ ಹಿಟ್ಟಿಗೆಲ್ಲ ಹಚ್ಕೊಂಡೆ ಕೆಳಗೆ ಮೇಲೆ. ಈಗ ಇದನ್ನು ದಪ್ಪಾಗಿ ಲಟ್ಟಿಸ್ಕೋಬೇಕ್ರಿ. ತೆಳುವಾಗಲ್ಲ, ನಾವು ದಪ್ಪಾಗಿ ಮಾಡ್ಕೋಬೇಕಾಕೈತಿ. ಇದನ್ನು ಭಾಳ ಹತ್ತಿಕೆ ಲಟ್ಸಕ್ಕೆ ಹೋಗ್ಬೇಡ್ರಿ, ಮೇಲಿಂದ ಲಟ್ಟಿಸ್ಕೋಬೇಕ್ರಿ. ಈ ರೀತಿ ನಾವು ಇದನ್ನು ದಂಡಿ ಅಷ್ಟೇ ಲಟ್ಟಿಸ್ಕೋಬೇಕು ನೋಡ್ರಿ. ನಡುವಿಂದ ಜಾಸ್ತಿ ಹತ್ತಿಕೆ ಲಟ್ಸಕ್ಕೆ ಹೋಗ್ಬೇಡ್ರಿ ನೋಡ್ರಿ. ಈ ರೀತಿ ದಪ್ಪಾಗಿ ಲಟ್ಟಿಸ್ಕೊಂಡೆ ನಾನು. ಈಗ ಇದಕ್ಕೆ ನಾನು ಸ್ವಲ್ಪ ಈ ರೀತಿ ನಾನು ಮಾಡಾತಿಲ್ಲ, ಈ ರೀತಿ ಮಾಡ್ಕೊರಿ. ಅಂದ್ರೆ ಅದ್ರೊಳಗೆಲ್ಲ ಎಣ್ಣೆ ಚಲೋ ತಂಗೆ ಕೂಡ್ಕೋತೈತಿ. ನೀವು ಈಗ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡೇನಿ ನೋಡ್ರಿ. ಇದಕ್ಕೆ ಒಂದು ಸಣ್ಣ ಸ್ಪೂನ್ಲೆ ಅಂದ್ರೆ 2 ಸ್ಪೂನ್ ಎಣ್ಣೆ ಹಾಕೋರಿ. ಎಣ್ಣೆ ಹಾಕ್ಕೊಂಡು ಈ ರೀತಿ ಚಪಾತಿಗೆಲ್ಲ ಸವರ್ಕೊಂಬಿಡ್ರಿ. ಆಮೇಲೆ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಕೊರಿ ಇದಕ್ಕೆ. ಈಗ ಫಸ್ಟಿಗೆ ನಾನು ಇದನ್ನು ಮಡ್ಚ್ಕೋತೇನೆ ನೋಡ್ರಿ. ಒಂದು ಸೈಡ್
ಜಾಸ್ತಿ ಹತ್ಕಾಕೆ ಹೋಗ್ಬಿಡ್ರಿ, ಮ್ಯಾಲೆ ಒಂದು ಸ್ವಲ್ಪ ಹಿಂಗೆ ಹಾಕಿದ ಮೇಲೆ ಹಿಂಗೆ ಮಿದ್ಕು ಮಾಡ್ಕೊರಿ. ಆಮೇಲೆ ಒಣ ಹಿಟ್ಟು ಹಾಕ್ಕೊಂಡೆ ನಾನು. ಮತ್ತು ಈಗ ಹೊಳ್ಳಿಸಿ ಮಡಚ್ಕೊಂಡೆ. ಮತ್ತು ಈಗ ಅದಕ್ಕೆ ಈಗ ನಾವು ಒಣ ಹಿಟ್ಟು ಹಾಕ್ಕೊಂಡಿದ್ದಿಲ್ಲ ಅದೇ ರೀತಿನ ಒಣ ಹಿಟ್ಟು ಹಾಕೋರಿ. ಮತ್ತು ಇದೇ ರೀತಿನ ಪೂರ್ತಿ ಚಪಾತಿನೂ ಹಂಗೆ ಮಾಡ್ಕೋಬೇಕು ನೋಡಿರಿ. ನೀವು ಬೆಳಗ್ಗೆ ಟೈಮು ಒಂದು ಚಪಾತಿ ಮಾಡ್ಬೇಕಾದ್ರೆ ಎಣ್ಣೆ ಹಚ್ಬೇಕು, ಲಟ್ಟಿಸ್ಬೇಕು ಅನ್ನೋಂಗಿಲ್ಲ. ಈ ರೀತಿ ಒಂದು ದೊಡ್ಡ ಚಪಾತಿ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡು ಈ ರೀತಿ ಮಡಚ್ಕೊಂಡು ನಾವು ಈಗ ಈ ರೀತಿ ಮಾಡ್ಕೊಂಡ್ಬಿಟ್ರೆ ನೀವು ಚಪಾತಿನ ಬೆಳಗ್ಗೆ ಟೈಮ್ ಬೇಗ ಬೇಗ ಮಾಡ್ಕೋಬೋದು ನೋಡಿರಿ. ಇದ್ರಾಗ ನಾನೀಗ ಮಾರ್ಕ್ ಮಾಡ್ಕೊಳತ್ತೀನಿ ಕಟ್ ಮಾಡಕ್ಕಂತ ಹೇಳಿ. ಇದ್ರಾಗ ನಮ್ಗೆ ಒಂದು 5 ಚಪಾತಿ ಆಗ್ತಾವೆ ನೋಡಿರಿ. ಈಗ ಆ ಕಡೆ ಒಂದು ಸ್ವಲ್ಪ ಸಣ್ಣವಾಗ್ತಾವೆ, ಯಾಕಂದ್ರೆ ತೆಳುವಾಗಿರ್ತಾವಲ್ಲ. ಈಗ ನಡುವಿನೂ 3 ಚಪಾತಿ ಆಗ್ತಾವೆ ನೋಡಿರಿ. ನಾವು ಇದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದು ಚಪಾತಿ ಉಳ್ಳಿ ತೊಗೊಂಡಾದರೂ ಈ ರೀತಿ ಮಾಡ್ಕೊಂಡು ಲಟ್ಟಿಸ್ಕೋಬೋದು ರೀ ಬಡ ನೋಡಿರಿ. ಹಿಂಗೆ ಮಾಡೋದ್ರಿಂದ ನಮಗೆ ಪದ್ರ ಆಗಿ ಬರ್ತಾವೆ ರೀ ಚಪಾತಿ, ಮತ್ತು ಅಷ್ಟು ಸಾಫ್ಟ್ ಆಗಿರ್ತಾವೆ, ಪದ್ರನೂ ಉಚ್ತಾವೆ ನೋಡಿರಿ. ನಾವು ಎಷ್ಟು ಪದ್ರ ಮಾಡಿಸಿರ್ತೇವಲ್ಲ ಅಷ್ಟು ಪದ್ರ ಚಪಾತಿ ಹಾಕ್ಕಾವ್ರಿ. ಈಗ ತಳಗ ಈಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೈಡ್ಗೆ ಇಟ್ಕೊಂಡೆ. ಈಗ ಕೆಳಗೆ ಹಿಟ್ಟು ಹಾಕ್ಕೊಂಡು ಚಪಾತಿ ಮ್ಯಾಲೆ ಹಿಟ್ಟಿನ ಮ್ಯಾಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೊತೇನೆ ನೋಡಿರಿ. ಭಾಳ ಹತ್ಕಾಕೆ ಹೋಗ್ಬೇಡ್ರಿ, ಹಾಂಗೆ ಲಟ್ಟಿಸ್ಕೋಬೇಕ್ರಿ. ಇವನ್ನ ದಂಡಿ ಅಷ್ಟೇ ಲಟ್ಟಿಸ್ಕೊಂತ ಹೋಗ್ಬೇಕ್ರಿ ಇವ್ನ ಚಪಾತಿ. ಅಂದ್ರೆ ನಮಗೆ ಚಪಾತಿ ಚಲೋ ಬರ್ತಾವೆ. ಭಾಳ ತೆಳುವಾಗಿ ಲಟ್ಟಿಸ್ಕೊಂಬಿಟ್ರೆ ಏನಾಕೈತ್ರಿ, ಒಂಥರ ಬಿರುಸಾಗ್ಬಿಡ್ತಾವೆ ಚಪಾತಿ. ಅದಕ್ಕೆ ಒಂದು ಚಪಾತಿನ ಯಾವಾಗ್ಲೂ ಸ್ವಲ್ಪ ದಪ್ಪಾಗೆ ಇರ್ಬೇಕ್ರಿ. ಅಂದ್ರೆ ನಮ್ಮ ಪದ್ರ ಚಪಾತಿ ಮಾಡಿರ್ತೀವಲ್ಲ ಅವು ಪದ್ರ ಉಚ್ಚಿದ್ವಿ ಅಂದ್ರೆ ತೆಳ್ಳಗಾಕ್ಕವು. ಈಗ ನಾನು ಇದರೊಳಗೆ 2 ಚಪಾತಿ ಮಾಡಿ ತೋರಿಸಿದೆ ನೋಡಿರಿ ನಿಮಗೆ. ಗ್ಯಾಸಿನ ಮ್ಯಾಗ ಹಂಚು ಕಾಯಕ್ಕೆ ಇಟ್ಟೀನಿ. ಅದಕ್ಕೆ ಆದೈತೆ ನೋಡಿರಿ. ಗ್ಯಾಸ್ ಫ್ಲೇಮ ಜೋರ ಇಟ್ಕೊರಿ, ಒಟ್ಟು ಸಣ್ಣ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಂಡು ನಾನು ಚಪಾತಿ ಲಟ್ಟಿಸಿದ್ನೆಲ್ಲ ಅದನ್ನು ಹಾಕೋತೀನಿ. ಫಸ್ಟಿಗೆ ಒಟ್ಟು ಎಣ್ಣೆ ಹಾಕೋಕೆ ಹೋಗ್ಬೇಡ್ರಿ, ಫಸ್ಟಿಗೆ ಹಂಗೆ ಇಟ್ಕೊರಿ. ಸ್ವಲ್ಪ ಮ್ಯಾಲಿಗೆ ಈ ಥರ ಗುಳ್ಳಿ ಬಂತಂದ್ರೆ ಹೊಳ್ಳಿಸಿ ಹಾಕ್ಕೊಂಡೆ ನೋಡಿರಿ. ಈಗ ಒಂದು ಸ್ವಲ್ಪ ಇದನ್ನು ಉಬ್ಬಾಕುಂತಂದ್ರೆ ಇದನ್ನು ಹೊಳ್ಳಿಸಿ ಹಾಕೋಣೋಣ್ರಿ. ಈಗ ಒಟ್ಟು ಎಣ್ಣೆ ಹಾಕೊಳೋದೇ ಇಲ್ಲರಿ ನೋಡಿರಿ. ನಾನು ಲಾಸ್ಟಿಗೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊತೀನಿ ನೋಡಿರಿ. ತಾನೇ ಉಬ್ಕುತೈತಿ, ಯಾಕಂದ್ರೆ ನಾವು ಪದ್ರ ಮಾಡಿರ್ತೇವಲ್ಲ ಒಂದು ಸ್ವಲ್ಪ ಒತ್ತಿ ಬೇಯಿಸ್ಬೇಕಾಕತಿ. ಈಗ ನಾವೀಗ ಪದ್ರ ಬಿಚ್ಚೈತಲ್ಲ, ಇದು ಈಗ ಪದ್ರ ಬಿಚ್ಚಿದ್ರು ಅಂದ್ರೆ ಸಾಫ್ಟ್ ಹಾಕಾವ ಇವು, ಮತ್ತು ಉಬ್ಬುದೂ ಇಲ್ಲರಿ ಅವು ಪದ್ರ ಬಿಚ್ಚಿದ್ವಂದ್ರೆ. ನಾವು ಉಬ್ಬಿಲ್ಪ ಇದು ಸಾಫ್ಟ್ ಆಗಿಲ್ಲ ಅನ್ನೋಂಗಿಲ್ರಿ, ಉಬ್ಬಿರ್ತೈತಿ. ಆದ್ರೆ ನಮಗದು ಪದ್ರ ಬಿಚ್ಚಿಬಿಡ್ತೈತಲ್ಲ ಸೈಡಿಗೆ, ಹಾಗಾಗಿ ಅದು ಉಬ್ಬಿದ್ದು ಕಾಣೋಂಗಿಲ್ಲ ನೋಡಿರಿ. ಲಾಸ್ಟಿಗೆ ಆ ಕಡೆ ಈ ಕಡೆ ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡೇನಿ ಇವನ್ನ. ಅವಲಕ್ಕಿ ಹಾಕಿದ್ರು ಅಂದ್ರೆ ನೀವು ಬುಟ್ಟಿ ಒಳಗೆ ಇಟ್ಟರೆ ಹಿಂಗೆ ಇರ್ತಾವೆ ನೋಡಿರಿ. 2 ದಿನದ ಮಟ್ಟ ನಾವು ಈಗ ಬೇಯಿಸಿ ಹೆಂಗೆ ಇಟ್ಟಿರ್ತಾವಲ್ಲ ಬುಟ್ಟ್ಯಾಗ ಹಂಗೆ ಇರ್ತಾವೆ ನೋಡಿರಿ. 2 ದಿನದ ಮಟ್ಟ ಚಪಾತಿನೂ ಅಷ್ಟು ಸಾಫ್ಟಾಗಿ ಮೆತ್ತಗಿರ್ತಾವೆ ನೋಡಿರಿ. ಕಲರ್ನು ಚಲೋ ಬಂದಾವಲ್ಲ. ಮತ್ತು ನಾವು ಗೋಧಿ ಅಷ್ಟು ಹಾಕ್ಸಿರ್ತೇವೆ ಮನ್ಯಾಗ, ಇದಕ್ಕೆ ಮೈದಾ ಹಿಟ್ಟದು ಏನೂ ಮಿಕ್ಸ್ ಮಾಡಿರೋಂಗಿಲ್ಲ ನೋಡಿರಿ. ಎಷ್ಟು ಮಸ್ತಾಗ್ಯಾವಲ್ಲ ಚಪಾತಿ, ಸೂಪರಾಗ್ಯಾವ. ನೀವು ಒಂದ್ಸತಿ ಮನೆಯೊಳಗೆ ಖಂಡಿತ ಮಾಡ್ಕೊಂಡು ತಿನ್ನಿರಿ, ನಿಮಗೆ ಗೊತ್ತಾಕೈತಿ ಹೆಂಗಾಗ್ಯಾವ ಅಂಥೇಳಿ. ಅವಲಕ್ಕಿ ಹಾಕಿ ಒಂದು ಸತನೂ ಯಾರು ಚಪಾತಿ ಮಾಡಿಲ್ಲ ಅಂದ್ರೆ ಇವತ್ತು ಟ್ರೈ ಮಾಡಿರಿ. ನೀವು ಇವತ್ತು ಕಮೆಂಟ್ ಮಾಡಿ ಹೇಳ್ತೀರಿ ನಂಗೆ ಅಷ್ಟು ಚಲೋ ಆಗಿದ್ದು ರೀ, ಮಸ್ತಾಗಿದ್ದು ಅಂತೇಳಿ. ಮತ್ತು ಯಾರಿಗೆಲ್ಲ ನಾ ಈಗ ಟ್ರಿಕ್ ಯೂಸ್ ಮಾಡಿದ್ದೆ ನಿಮಗೆ ಇಷ್ಟ ಆತಲ್ಲ ಒಂದು ಕಮೆಂಟ್ ಮಾಡಿ ಹೇಳ್ರಿ ಚಲೋ ಆಗೈತೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಶಶಿ ಕುಕಿಂಗ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ನೋಡಿ ಯಾವ ಊರಿಂದ ಕಮೆಂಟ್ ಮಾಡತ್ತೀರಿ ಹೇಳ್ರಿ.